ಯಾವ ರೀತಿ ಹಮ್ಮಿಕೊಂಡಿದ್ದೀರಾ? ಸುಪ್ರಸಿದ್ಧ ಪೂಜಮ್ಮ ದೇವಿಯ ಜಾತ್ರಾ ಮಹೋತ್ಸವ 2024-25 ಭಾಳಷ್ಟು ವಿಶೇಷಗಳನ್ನು ಒಳಗೊಂಡಂತೆ ಆಚರಣೆ ಪ್ರಾರಂಭ ಆಗಿದೆ. ನೀವು ಕಾಣ್ಬೋದು ಇವತ್ತಿನ ಒಂದು ಪೂಜಮ್ಮ ದೇವಿಯ ಈ ಒಂದು ಶಾಸ್ತ್ರ ಏನಿತ್ತು ಲಕ್ಷದೀಪೋತ್ಸವ ನೀವು ಕಂಡಂತೆ ನಾವು ಕೂಡ ಭಾಳ ಸಂತೋಷಪಟ್ವಿ. ಭಕ್ತಿಪೂರ್ವಕವಾಗಿ ಊರಿನ ಹಲವಾರು ಗ್ರಾಮಸ್ಥರು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆದು ನೀವೇ ನೋಡಿದ್ದೀರ. ಆ ತಾಯಿ ಕೃಪೆಗೆ ಪಾತ್ರರಾಗಿದ್ದೀವಿ ಎಲ್ಲರೂ. ಆ ತಾಯಿ ನಮಗೆ ಸದಾ ಆಶೀರ್ವಾದ ಮಾಡ್ತಾಳೆ. ಎರಡನೇ ದಿನ ನಮ್ಮ ಪೂರ್ವಿಕರು ನಮ್ಮ ತಂದೆಯವರಾದಿಗೆ ಭಾಳಷ್ಟು ಹಿರಿಯರು ನಮ್ಮ ಊರಲ್ಲಿ ಇದ್ದರು. ಅವಾಗ ನಮ್ಮ ಸೊಣ್ಣಪ್ಪನವರಾಗಿರ್ಬೋದು, ಕುರುಬೂರು ರಾಮಣ್ಣವರಾಗಿರ್ಬೋದು, ಆಮೇಲೆ ಕುರಿನ ಶಾಮಣ್ಣವರಾಗಿರ್ಬೋದು, ನಾಗಪ್ಪನವರಾಗಿರ್ಬೋದು, ಯಲ್ಲಪ್ಪನವರಾಗಿರ್ಬೋದು, ಆಚರಣೆ ಭೈರಣ್ಣವರಾಗಿರ್ಬೋದು, ಹಲವಾರು ಪೂರ್ವಿಕರು ನಮ್ಮನ್ನು ಇವತ್ತಾಗಲಿ ನಮ್ಮ ಜೊತೆಯಲ್ಲಿ ಇಲ್ಲ. ಅವರಾಗಲಿ ಸ್ವರ್ಗದಲ್ಲಿದ್ದಾರೆ. ಅವರೆಲ್ಲರೂ ಇವತ್ತು ಬಹುಶಃ ಈ ಒಂದು ಆಚರಣೆಯನ್ನು ನೋಡಿ ಅವ್ರು ಹಾಕಿಕೊಟ್ಟವಂಥ ಒಂದು ಬುನಾದಿ ಇವತ್ತು ಅವ್ರೇನು ಹಾಕ್ಕೊಟ್ಟಿದ್ದಾರೆ ಬುನಾದಿ ಆಗಿನ ಬುನಾದಿ ಈಗಿನ ಸಮಕಾಲಿಕರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ವಿಶೇಷತೆ ಇನ್ನೇನಪ್ಪ ಅಂತ ಕೆಲವೊಂದು ಬದಲಾವಣೆಗಳು ಕೆಲವೊಂದು ಬದಲಾವಣೆಗಳೊಂದಿಗೆ ಈ ಬಾರಿಯ ಜಾತ್ರೆಯನ್ನು ಆಚರಿಸಕ್ಕೆ ಇಷ್ಟಪಟ್ಟಿದ್ದೀವಿ. ಏನು ಬದಲಾವಣೆ ಮಾಡಿದ್ದೀರಾ? ಈಗ ಪ್ರತಿ ಬಾರಿಯೂ ಸೋಮವಾರ ಪ್ರಾರಂಭ ಆಗಿ ಗುರುವಾರ ಸಂಜೆ ಕೊನೆಗೊಳ್ತಾ ಇತ್ತು. ಆದರೆ ಈ ಬಾರಿಯೂ ಅದೇ ಥರನೇ ಸೋಮವಾರನೇ ಪ್ರಾರಂಭ ಆಗುತ್ತೆ. ವೇಣುಗೋಪಾಲ ಸ್ವಾಮಿಗೆ ಬೆಲ್ಲದ ಆರತಿ ಮಾಡುವ ಮುಖಾಂತರ ನಂತರ ಬೆಲ್ಲದ ಆರತಿಯನ್ನು ಮುಗಿಸಿದ ನಂತರ ಮತ್ತೆ ಪೂಜಮ್ಮ ದೇವಿಯ ಸನ್ನಿಧಾನಕ್ಕೆ ಎಲ್ಲರೂ ಬಂದು ಆ ತಾಯಿಯ ಒಡವೆಗಳನ್ನು ಶುದ್ಧೀಕರಿಸಿ ನಂತರ ಅಲ್ಲಿಂದಲೇ ನಮ್ಮ ಕೆರೆಗೆ ಹೋಗಿ ಕರಗವನ್ನು ಸಿದ್ಧಪಡಿಸೋದಕ್ಕೆ ಕೆರೆಗೆ ಹೋಗಿ ಅಲ್ಲಿ ಕರಗವನ್ನು ಸಿದ್ಧಪಡಿಸಿಕೊಂಡು ವಿಜೃಂಭಣೆಯಿಂದ ಹಲವಾರು ಮದ್ದುಗುಂಡುಗಳ ಸದ್ದುಗಳಿಂದ ಪಟಾಕಿ ಸಂಭ್ರಮಣೆಯನ್ನು ಆಚರಿಸಿ ವಾದ್ಯಗಳಿಂದ ಸೇರಿ ವಿಜೃಂಭಣೆಯಿಂದ ಇದು ಗ್ರಾಮದ ವಿವಿಧ ರಸ್ತೆಗಳಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನದವರೆಗೂ ಹೋಗಿ ನಂತರ ಆ ತಾಯಿಯ ಸನ್ನಿಧಾನಕ್ಕೆ ಬರೋಷ್ಟರಲ್ಲಿ ಬೆಳಗಿನ ಜಾವ ಆಗಿರುತ್ತೆ. ತದನಂತರ ಮಂಗಳವಾರದಂದು ದೀಪೋತ್ಸವ ಪ್ರಾರಂಭ ಆಗುತ್ತೆ. ಮೊದಲನಾಗಿ ಸಪ್ಲಮ್ಮ ದೇವಿಗೆ ದೀಪ ಹೋಗುತ್ತೆ, ನಂತರ ಮುನೇಶ್ವರ ಸ್ವಾಮಿಗೆ ದೀಪ ಹೋಗುತ್ತೆ, ಅನ್ನಪೂರ್ಣೇಶ್ವರಿ ತಾಯಿಗೆ ದೀಪ ಹೋಗುತ್ತೆ. ಮಂಗಳವಾರ ಸಂಜೆ ಭಾಳ ವಿಜೃಂಭಣೆಯಿಂದ ದೊಡ್ಡದ ಆರತಿ ಪೂಜಮ್ಮ ದೇವಿಗೆ ಆರತಿ ಪೂಜಮ್ಮ ದಾಳಮಗೆ ಆರತಿ ಮಾಡುವ ಮುಖಾಂತರ ಮಧ್ಯರಾತ್ರಿ ಆಗುವಂಥ ಸಮಯ ಆವಾಗ ನಂತರ ಏನು ಹರಕೆ ಹೊತ್ತಿರ್ತಾರೆ ಗ್ರಾಮಸ್ಥರು ಅವರು ತಮ್ಮ ಏನು ಬಲಿ ಕೊಡಬೇಕಾಗುತ್ತೆ ಬಲಿ ಕೊಡುವ ಮುಖಾಂತರ ಏನು ಹಿಂದೆ ಏನಿತ್ತು ಬುಧವಾರದ ರಾತ್ರಿ ಕುರಿಗಳ ಮರಿಗಳನ್ನು ಬರಿ ಕೊಟ್ಟು ಇದು ಗುರುವಾರದಂದು ಕೂಡ ಭೋಜನ ಸಿದ್ಧವಾಗ್ತಾ ಇತ್ತು. ಆದರೆ ಈಗಿನ ಕಾಲಕ್ಕೆ ತಕ್ಕಂಗೆ ಭಾಳಷ್ಟು ಜನ ಈಗ ಗುರುವಾರ ಸೇವನೆ ಮಾಡೋದಿಲ್ಲ, ಮಾಂಸಾಹಾರಿ ಸೇವನೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಅದನ್ನು ಬುಧವಾರಕ್ಕೆ ಒಂದು ದಿನ ಹಿಂದಕ್ಕೆ ಹಾಕೊಳ್ಳೋ ಮುಖಾಂತರ ಮುಂಚಿತವಾಗಿ ಮಾಡಿಕೊಂಡು ಎಲ್ಲರೂ ಅದರಲ್ಲೂ ಯುವಕರು ಭಾಳಷ್ಟು ಜನ ಈ ಸರಿ ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ನೀವು ನೋಡಿದ್ದೀರಾ. ಭಾಳಷ್ಟು ಉತ್ಸಾಹದಿಂದ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಆ ತಾಯಿ ಪೂಜಮ್ಮ ದೇವಿಯು ಇಡೀ ಗ್ರಾಮವನ್ನು ನಮ್ಮೆಲ್ಲರನ್ನು ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಸಹ ಬೇಡ್ಕೊಂತೀವಿ. ಆ ತಾಯಿ ಎಲ್ಲರೂ ಕಾಪಾಡ್ತಾರೆ. ಜಾತ್ರೆ ಚೆನ್ನಾಗಿ ಆಗ್ತಾ ಇದೆ, ವಿಜೃಂಭಣೆಯಿಂದ ಮುಗಿಯುತ್ತೆ. ಧನ್ಯವಾದಗಳು.